ಏಳನೇ ತರಗತಿ ಗಣಿತ ಪ್ರಕಾಶ ಯೂನಿಟ್ 3 ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಅಂದರೆ ಏನು, ಇದರಲ್ಲಿ ಸಣ್ಣ ಮಾನಗಳ ಅಗತ್ಯತೆ. ನೋಡಿ ಏನು ಮಾಡ್ತಾರೆ, ಸೋನುವಿನ ತಾಯಿ ಒಂದು ಆಟಿಕೆಯನ್ನು ಸಿದ್ಧಪಡಿಸ್ತಾ ಇದ್ದರು. ಅವರು ಒಂದು ಸ್ಕ್ರೂ ಸಹಾಯದಿಂದ ಆ ಮುರಿದಂಥ ಆಟಿಕೆಯನ್ನು ಜೋಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಸೋನು ತನ್ನ ತಾಯಿಯನ್ನು ಬಹಳ ಕುತೂಹಲದಿಂದ ನೋಡ್ತಾ ಇರ್ತಾನೆ. ಅವನ ತಾಯಿಗೆ ತುಂಡುಗಳನ್ನು ಜೋಡಿಸೋಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದರೆ ಸ್ಕ್ರೂನ ಗಾತ್ರ ಏನಾಗಿರಲ್ಲ, ಸೂಕ್ತವಾಗಿರಲ್ಲ. ಆವಾಗ ಕೇಳ್ತಾನೆ ಆ ಹುಡುಗ ಯಾಕೆ ಅಂತ. ಸ್ಕ್ರೂ ಏನಾಗಿರುತ್ತೆ, ಹೆಚ್ಚು ಕಡಿಮೆ ಆಗಿರುತ್ತೆ. ಆವಾಗ ಅವಳು ಪೆಟ್ಟಿಗೆಯಿಂದ ಬೇರೆ ಒಂದು ಸ್ಕ್ರೂನ ತೊಗೊಂಬಂದು ಆಟಿಕೆಯನ್ನು ಸಿದ್ಧಪಡಿಸ್ತಾಳೆ. ಆವಾಗ ಆಟಿಕೆ ಸಿದ್ಧಪಡಿಸೋಕ್ಕೆ ಸಾಧ್ಯ ಆಗುತ್ತೆ. ಸೋನುಗೆ ಎರಡೂ ಸ್ಕ್ರೂಗಳು ಒಂದೇ ರೀತಿ ಕಾಣಿಸ್ತಾ ಇದ್ವು. ಏನು ತುಂಬ ಹೆಚ್ಚು ಕಡಿಮೆ ಏನೂ ಇರಲಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದಿದ್ದು. ಅದನ್ನು ದೂರಿಂದ ನೋಡಿದ್ರೆ ಏನಂತಂದರೆ ಎರಡೂ ಸೇಮ್ ಅಳತೆ ಇದ್ದಾವೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಹತ್ತಿರದಿಂದ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಉದ್ದದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರೋದು ಗೊತ್ತಾಗ್ತಾ ಇತ್ತು. ನೋಡಿ, ಸ್ವಲ್ಪ ವ್ಯತ್ಯಾಸನೂ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಸ್ವಲ್ಪ ಅದು ಹೆಚ್ಚು ಕಡಿಮೆ ಇದ್ದಿರೋದ್ರಿಂದ ಆ ಆಟಿಕೆಯನ್ನು ಸರಿಯಾಗಿ ಜೋಡಿಸೋಕ್ಕೆ ಆಗಲಿಲ್ಲ. ಹಾಗಾಗಿ ಏನಂತಂದರೆ ಸಣ್ಣ ಮಾನಗಳು ಎಷ್ಟು ದೊಡ್ಡದಿದೆ ಅಂತ ಹೇಳಿ ಸ್ಕ್ರೂನ ಬಹುತೇಕ ಒಂದೇ ರೀತಿ ಕಾಣುತ್ತಿದ್ದರೂ ಕೂಡ ವ್ಯತ್ಯಾಸ ಎಷ್ಟು ಕಡಿಮೆ ಇದ್ರೂ ಅದನ್ನು ಏನಾಗುತ್ತೆ, ವ್ಯತ್ಯಾಸ ಅಲ್ಲಿ ನಮಗೆ ಆಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳುವ ಕುತೂಹಲ ಸೋನುಗಾಗುತ್ತೆ. ಹಾಗಾಗಿ ಸ್ಕ್ರೂ ಅಳತೆಯನ್ನು ಮಾಡ್ತಾರೆ ಇಲ್ಲಿ ಮುಂದೆ. ಹೇಗೆ ನೋಡಿ, ಬೇರೆ ಬೇರೆ ಅಳತೆ ಪಟ್ಟಿ ತಗೊಂಡು, ಈಗ ಇಲ್ಲೊಂದು ಅಳತೆ ಪಟ್ಟಿ ಇದೆ. ಇದರಲ್ಲಿ ಏನಂತಂದರೆ 0, 1, 2, 3 ಇಷ್ಟೇ ತೋರಿಸಿದ್ದಾರೆ. ಆವಾಗ ಇದನ್ನು ನಾವು ಈ ಸ್ಕ್ರೂನ ಅಳತೆ ಏನಂತ ಹೇಳೋಕ್ಕಾಗತ್ತೆ? 2ಕ್ಕಿಂತ ಹೆಚ್ಚು, 3ಕ್ಕಿಂತ ಕಡಿಮೆ, ಇಷ್ಟೇ ಹೇಳೋಕ್ಕೆ ಸಾಧ್ಯ ಆಗೋದು. ಇದರಲ್ಲಿ ಏನು ಮಾಡಿದ್ರು, 0 to 1 2 ಪಾರ್ಟ್ಸ್ ಮಾಡಿದ್ರು. 1 to 2, 2 to 3 ಇದನ್ನು ಮತ್ತೆ ಹಾಫ್ ಮಾಡಿದ್ರು. ಆವಾಗ ಏನಂತ ಹೇಳ್ಬೋದು ನಾವು, ಇಲ್ಲಿ ಅರ್ಧ, ಇಲ್ಲಿಗೆ ಅರ್ಧ, ಇಲ್ಲಿಗೆ 1, 1.5, 2, 2.5, 3, 3.5 ಹಿಂಗೆ ಹೇಳ್ತೀವಿ. ಈಗ ಇದನ್ನು ಏನಂತ ಹೇಳ್ಬೋದು, 2.5ಗಿಂತ ಹೆಚ್ಚು, 3ಕ್ಕಿಂತ ಕಡಿಮೆ ಅಂತ ಹೇಳ್ಬೋದು. ನಿಖರವಾಗಿ ಈ ಎರಡೂದ್ರಲ್ಲೂ ಎಷ್ಟು ಅಂತ ನಮಗೆ ನಿಖರವಾಗಿ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನು ಮಾಡಿದ್ರು, 0 to 1 10 ಭಾಗಗಳಾಗಿ ಏನು ಮಾಡಿದ್ರು, ಸ್ಪ್ಲಿಟ್ ಮಾಡಿದ್ರು. 1ಇಂದ 2 10 ಭಾಗ ಮಾಡಿದ್ರು, 2ಇಂದ 3 10 ಭಾಗ ಮಾಡಿದ್ರು. ಇವಾಗ ನೋಡಿ ನಮಗೆ ನಿಖರವಾಗಿ ಹೇಳೋಕ್ಕಾಗತ್ತಾ? ಇಲ್ಲಿ 1 ಪೂರ್ಣ 2 ಪೂರ್ಣ 2 ಪೂರ್ಣ ತಗೊಂಡು ಆಮೇಲೆ ಎಷ್ಟು, 7ರವರೆಗೂ, 10ರಲ್ಲಿ 7 ಭಾಗದವರೆಗೂ ಅದು ಬಂತು ಅಂತ. ಆವಾಗ ಇದನ್ನು ನಾವು ನಿಖರವಾಗಿ ಇದು ಎಷ್ಟು ಉದ್ದ ಇದೆ ಅಂತ ಹೇಳ್ಬೋದು. 2 10ನೇ 7 ಸೆಂಟಿಮೀಟರ್ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ ಈ ಅಳತೆ ಪಟ್ಟಿಯಲ್ಲಿ. ಹಾಗಿದ್ರೆ ಸ್ಕ್ರೂಗಳ ಉದ್ದವನ್ನು ನಿಖರವಾಗಿ ಅಳೆಯಲು ಯಾವ ಅಳತೆ ಪಟ್ಟಿ ನಿಮಗೆ ಸಹಾಯ ಮಾಡಿತು? ಇದು. ಯಾಕಂದರೆ ಅಲ್ಲಿ ಕರೆಕ್ಟಾಗಿ ಅವುಗಳನ್ನು ಮತ್ತೆ ನಾವು 0ಇಂದ 1, 1ರಿಂದ 2, 2ರಿಂದ 3 10 ಭಾಗಗಳಾಗಿ ಮಾಡಿ ಸ್ಕ್ರೂನ ಅಳತೆಯನ್ನು ನಿಖರವಾಗಿ ಅಳತೆ ಮಾಡೋಕ್ಕೆ ಈ ಅಳತೆ ಪಟ್ಟಿಯಲ್ಲಿ ಸಾಧ್ಯ ಆಯಿತು. ಹಾಗಿದ್ರೆ 2 10ನೇ 7 ಸೆಂಟಿಮೀಟರ್ ಇದರ ಅರ್ಥ ಏನು? ಅಳತೆ ಪಟ್ಟಿಯಲ್ಲಿ ನೋಡಿದಂತೆ 2 ಅನುಕ್ರಮ ಸಂಖ್ಯೆಗಳ ನಡುವಿನ ಏಕಮಾನ ಉದ್ದವನ್ನು 10 ಸಮಭಾಗಗಳಾಗಿ ವಿಭಾಗ ಮಾಡ್ತಾರೆ. ಆಮೇಲೆ 2 10ನೇ 7 ಸೆಂಟಿಮೀಟರ್ ಉದ್ದವನ್ನು ಪಡೆಯಲು 0ಇಂದ 2ಕ್ಕೆ ಹೋಗಿ ನಂತರ 10ನೇ 1 ಹಂತವನ್ನು 7 ಭಾಗವನ್ನು ತೊಗೊಂಡ್ವಿ ನಾವು. ಹೇಗೆ 10ನೇ 7? ಈಗ ನೋಡಿ, ಸಂಖ್ಯಾ ರೇಖೆ ಮೇಲೇ ನೋಡೋದಾದರೆ ಇದು 0, ಇಲ್ಲಿಗೆ ನಾವು 1 ಸೆಂಟಿಮೀಟರ್ ಅಂತ ತೊಗೊತೀವಿ ಅಂದರೆ ಇದು 2 ಸೆಂಟಿಮೀಟರ್, ಇದು 3 ಸೆಂಟಿಮೀಟರ್, ಇಲ್ಲಿ 4 ಸೆಂಟಿಮೀಟರ್. ಇಲ್ಲಿಗೆ ಇದು ಏನಾಗುತ್ತೆ, ಅರ್ಧ. ಇದೂ ಅರ್ಧ, ಇಲ್ಲೂ ಅರ್ಧ. ಇವುಗಳನ್ನು ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ನಾವು 10 ಭಾಗಗಳನ್ನಾಗಿ ಮಾಡಬೇಕು. ಒಂದು 2 3 4 5 6 7 8 9 10. ಹಾಗೆ ಇಲ್ಲಿನೂ ಅಷ್ಟೇ, 1 2 3 4 5 6 7 8 9 10. ಆವಾಗ ಇದನ್ನು ಏನಂತ ತೊಗೊಳ್ತೀವಿ, 10 ಭಾಗ ಮಾಡಿದ್ದೀವಿ. ಆವಾಗ 0/10 ಯಾವುದು, ಈ 0 ಅನ್ನೋದು. ಇದನ್ನು 1/10, ಇದನ್ನು 2/10, 3/10, 4/10, 5/10, 6/10, 7/10, 8/10, 9/10,
10/10 ಅಂತಂದಾಗ 1, ಇಲ್ಲಿ 20/10 ಅಂದಾಗ 2. ನೋಡಿ 10 1 10 2 2 ಬರುತ್ತೆ. ಇಲ್ಲಿ 30/10 3 ಬರುತ್ತೆ. ಆಮೇಲೆ ಇವನು 10 1 2 3 4 5 1 2 3 4 5. ಈಗ ಇದು ಎಲ್ಲಿಗೆ ಬಂದಿದೆ ಸ್ಕ್ರೂ 2 ಆದಮೇಲೆ ಇಲ್ಲಿ 5ಕ್ಕೆ ಬಂದು ಮುಂದೆ ಮತ್ತೆ 2 ಇಲ್ಲಿಗೆ. ಆವಾಗ ಇದನ್ನು ಏನಂತ ತಗೊಳ್ತೀವಿ 2 ಆಯಿತಾ. ಇಲ್ಲಿ ಇದು 7/10 2 ಹೋಲ್ 7/10 ಅಂತ ಹೇಳಿ ಸಿಗುತ್ತೆ ಈ ರೀತಿ. ಸ್ಕ್ರೂ ಅಳೆಯಲು ಮಾನವನು ಸಣ್ಣ ಭಾಗಗಳಾಗಿ ಏಕೆ ವಿಭಾಗಿಸಿದೆ ಎಂಬುದನ್ನು ನೀವು ವಿವರಿಸಬಲ್ಲಿರಾ? ನೋಡಿ, ಸ್ಕ್ರೂಗಳನ್ನು ಅಳೆಯಲು ಯಾಕೆ ಅಷ್ಟು ಸಣ್ಣ ಭಾಗಗಳನ್ನು ಮಾಡಿದ್ರು ಅಂದರೆ ನಿಖರವಾದ ಅಳತೆಯನ್ನು ಕಂಡುಹಿಡಿಯೋಕ್ಕೆ. ಈ ಮುಂದಿನ ವಸ್ತುಗಳನ್ನು ಅಳತೆ ಪಟ್ಟಿ ಬಳಸಿ ಅಳತೆ ಮಾಡಿ ಮತ್ತು ಅವುಗಳ ಅಳತೆಗಳನ್ನು ಸೆಂಟಿಮೀಟರ್ಗಳಲ್ಲಿ ಬರೆಯಿರಿ. ಸ್ಕ್ರೂಗಳ ಉದ್ದವನ್ನು ಈ ಹಿಂದೆ ತೋರಿಸಿರುವಂತೆ. ನೋಡಿ, ಈಗ ಇದು ಏನಿದೆ ಇರೇಸರ್ ಇದೆ. ಇಲ್ಲಿಂದ ಇಲ್ಲಿಗೆ 1 ಪೂರ್ತಿ ಆಯಿತು, 2 ಪೂರ್ಣ. ಆಮೇಲೆ ಎಷ್ಟು ಇದು 10ನೇ 1 10ನೇ 2 10ನೇ 3 10ನೇ 4. ಹಾಗಾದರೆ 2 10ನೇ 4 ಯಾವುದು ಇರೇಸರಿಂದು ಸೆಂಟಿಮೀಟರ್. ಹಾಗೆ ಈ ಏನಿದು ಪೆನ್ಸಿಲಿಂದು ಇಲ್ಲಿಂದ 1 2 3 4 4 ಆದಮೇಲೆ ಎಷ್ಟಕ್ಕೆ 5ಕ್ಕೆ ಹೋಗಿದೆ. ಆವಾಗ 4 10ನೇ 5 ಸೆಂಟಿಮೀಟರ್ ಉದ್ದ ಇದರದ್ದು. ಇನ್ನು ಚಾಕ್ ಪೀಸ್ ಇದೆ. ಚಾಕ್ ಪೀಸಿಂದು ನೋಡಿ ಎಷ್ಟಿದೆ 1 ಆದಮೇಲೆ 1 2 3 4. ಹಾಗಾಗಿ 1 10ನೇ 4 ಸೆಂಟಿಮೀಟರ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ 10ನೇ 1 ಭಾಗ ಅಂದರೆ ಅದನ್ನೇ ಆಗಲೇ ಹೇಳಿದ್ವಲ್ಲ 10ನೇ 1 10ನೇ 1 ಅನ್ನೋವು ಎಷ್ಟು ಇರ್ತವೆ ಇದರಲ್ಲಿ 10 ಇರ್ತವೆ. 10ನೇ 1 10ನೇ 2 ಅಂತಲೂ ತೊಗೋಬೋದು. ಇದು ಇವನ್ನೆಲ್ಲ ಕೂಡಿಸಿದ್ರೆ 10ನೇ 10 10 × 10ನೇ 1 ಅಥವಾ 1 ಮಾನ ಅಂತ ಹೇಳಿ ಸಿಗುತ್ತೆ. ಈ ಉದ್ದವು 34 10ನೇ 1ಗಳ ಮಾನಗಳಿಗೆ ಸಮವಾಗಿರುತ್ತದೆ, ಏಕೆಂದರೆ 10 10ನೇ 1ಗಳ ಮಾನಗಳು 1 ಮಾನವನ್ನು ರೂಪಿಸುತ್ತವೆ. ಅಂದರೆ ಯಾವುದಕ್ಕೆ ಇಲ್ಲಿ 3 4/10 ಇದನ್ನು ಏನು ಮಾಡಿದ್ರು, ಇದು 3 ಅನ್ನೋದು ಹೋಲ್ ಅಂದರೆ 3 ಪೂರ್ತಿ ವಸ್ತುಗಳಾಗಿದ ಮೇಲೆ ಮತ್ತೆ ಮುಂದಿನ ವಸ್ತುವಿನಲ್ಲಿ ಅದನ್ನು 10 ಭಾಗ ಮಾಡಿ 4 ಭಾಗ ಆಯ್ಕೆ ಮಾಡಿಕೊಂಡ್ರು ಅಂತ. ಇಲ್ಲಿ ನೋಡಿ ಈ ಪೂರ್ಣಗಳು 3 ಸಿಕ್ಕಿದ್ದಾವೆ. 4ನೇ ವಸ್ತುವನ್ನು ಇದು ಒಂದು ಪೂರ್ತಿ, ಇದು ಒಂದು ಪೂರ್ಣ, ಇದು 2ನೇ ಪೂರ್ಣ, 3ನೇ ಪೂರ್ಣ, 4ನೇ ಪೂರ್ಣ. ಈ 4ನೇ ಪೂರ್ತಿ ಇದರಲ್ಲಿ 10 ಭಾಗಗಳನ್ನಾಗಿ ಮಾಡಿ ಅದರಲ್ಲಿ 4 ಭಾಗ ತಗೊಂಡ್ರು ಅಂತ ಹೇಳಿ. ಆವಾಗ ಇದು ಏನಾಗುತ್ತೆ 34/10 ಅಂತ ಆಗುತ್ತೆ. ಹಾಗೆ ನೋಡ್ರಿ 4 ಪೂರ್ತಿ 10ನೇ 1 ಅಥವಾ 4 ಹೋಲ್ 1/10 ಇದು 4/10 41/10 41 ಹೋಲ್ 1/10 ಅಂತ ಹೇಳಿ ಓದ್ತೀವಿ. ಈಗ USB ಕೇಬಲ್ನ ಉದ್ದ ಅಲ್ಲಿ ಕೊಡ್ತಾರೆ ನೋಡಿ 4 ಮತ್ತು 8/10 ಮಾನಗಳು ಅಥವಾ 48/10 ಮಾನಗಳು. ಹೇಗೆ ಇಲ್ಲಿ ನೋಡಿ ಇದು 4 ಪೂರ್ತಿ ವಸ್ತುಗಳು ಹೋಲ್ ನಂಬರ್ ಆಯ್ತು ಇಲ್ಲಿಗೆ. ಆಮೇಲೆ ಇಲ್ಲಿಂದ ಎಲ್ಲಿವರೆಗೂ ಹೋಗಿದೆ 8ರವರೆಗೂ ಹೋಗಿದೆ. ಆವಾಗ 4 ಮುಂದಲ್ದು ಈ 10 ಭಾಗದಲ್ಲಿ ಎಷ್ಟು 8 4 ಹೋಲ್ 8/10 ಅಂತ ಹೇಳಿ ತೊಗೊತೀವಿ. ಹಾಗೆ ಈ ಬೆಡ್ಡು ನೋಡಿ ಇದು ಎಷ್ಟು ಹೈಟ್ ಇದೆ, ಬೆಡ್ ಅಲ್ಲ ಇದು ಏನು ಅಂತ ಗೊತ್ತಿಲ್ಲ. ಇಲ್ಲಿ ಎಷ್ಟಾಗ್ತಿದೆ 2 ಹೋಲ್ ಆದಮೇಲೆ ಆಮೇಲೆ 10/8 ಯಾಕಂದರೆ 8ವರೆಗೂ ತೊಗೊಂಡಿದ್ದಾರೆ. ಹಾಗೆ ಇದು ಕಿರುಬೆರಳು ನೋಡಿ ಎಷ್ಟಿದೆ, ಒಂದು ಪೂರ್ಣ ಆದಮೇಲೆ 10ರಲ್ಲಿ 1 2 3 1 ಹೋಲ್ 3/10. ಈ ಎಲೆ ಎಷ್ಟಿದೆ ನೋಡಿ, ಇಲ್ಲಿ 10 ಪೂರ್ಣಗಳಾದಮೇಲೆ ಇಲ್ಲಿ ಎಲ್ಲಿವರೆಗೂ 11 9/10 ಆಗುತ್ತೆ. 10ನೇ 9 ಈ ರೀತಿ. ಈಗ ಇಲ್ಲಿ ಬರುತ್ತೆ ಈ ಉದ್ದಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ.
ಏನಿದೆ 9/10, 1 7/10, 130/10, 13 ಹೋಲ್ 1/10, ಆಮೇಲೆ 10 5/10, 7 6/10, 6 7/10, 4/10. ಈಗ ಇವುಗಳನ್ನು ಏನು ಮಾಡಬೇಕು ನಾವು ಅಂತಂದರೆ ಎಲ್ಲ ಡಿನಾಮಿನೇಟರ್ಸ್ 10 ಬರೋ ಹಾಗೆ ಮಾಡ್ಕೋಬೇಕು. ಈಗ 9/10ಗೆ ಏನು ಸಮಸ್ಯೆ ಇಲ್ಲ, ಹಾಗೆ ಇರಲಿ. ಈ 1 ಅಂತಂದರೆ ಏನಿದು, 1 ಅಂತಂದರೆ 1 = 10/10 ಅಂತ, ಪ್ಲಸ್ 7/10, ಇದೆರಡು ಕೂಡಿದ್ರೆ ಏನಾಯಿತು 17/10. ಇದನ್ನು ಏನಂತ ಬರ್ಕೋಬೋದು, 17/10 ಅಂತ ಬರ್ಕೋಬೋದು. ಇದು ಈಗ 130/10 ಸರಿ ಇದೆ. ಈಗ ಇದನ್ನು 13 × 1/10 ಪ್ಲಸ್ 1/10, 13 1 13 / 10 ಪ್ಲಸ್ 1/, ಇದನ್ನು 10/10 ಇದನ್ನು ಮಾಡ್ಕೋಬೇಕು. ಆವಾಗ ಇದು 130 ಪ್ಲಸ್ ಇಷ್ಟಾಯಿತು. ಆವಾಗ ಇದನ್ನು ಏನು 131/10 ಸಿಗುತ್ತೆ. ಇದು 10 × 10/10 ಪ್ಲಸ್ 5/10, 10 100/10 ಪ್ಲಸ್ 5/10, 100 + 5 100/5 10 ಇದು ಸಿಗುತ್ತೆ. ಇನ್ನು ಇದು ಹಾಗೆ ನೋಡ್ತಾ ಇದೇ ಥರ ಮಾಡ್ತಾ ಹೋದರೆ ಅದು 76/10, ಇದು 67/10, ಇದು 4/10. ಈಗ ಕರೆಕ್ಟಾಗಿ ಬರ್ಕೊಂಡ್ರೆ ಇವನ್ನೇ 9/10, 17/10, 130/10, 131/10, 105/10, 76/10, 67/10, 4/10. ಇದನ್ನು ಯಾವುದರಲ್ಲಿ, ಏರಿಕೆ ಕ್ರಮದಲ್ಲಿ, ಚಿಕ್ಕದ್ರಿಂದ ದೊಡ್ಡದು. ಚಿಕ್ಕದು ಯಾವುದು 4/10, ನೆಕ್ಸ್ಟ್ ಬರೋದು 9/10, ನೆಕ್ಸ್ಟ್ 17/10, ಆಮೇಲೆ 67/10, ಆಮೇಲೆ 76/10, 105/10, 130/10, 131/10 ಏರಿಕೆ ಕ್ರಮದಲ್ಲಿ ಬರಿತೀವಿ. ಈಗ ಇವುಗಳನ್ನು ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಬರೀಬೇಕು. ಈಗ ಇದನ್ನು 4 × 10/10 ಪ್ಲಸ್ 1/10 ಮಾಡ್ತೀವಿ. ಇವಾಗ 4 × 40/10 ಪ್ಲಸ್ 1/10, ಇದು ಏನಾಗುತ್ತೆ 41/10 ಇದು. ಇನ್ನು ಇದರದ್ದೇನೋ ಸಮಸ್ಯೆ ಇಲ್ಲ, 4/10 ಆಗುತ್ತೆ, ಅದು 41/10 ಆಗುತ್ತೆ. ಆಮೇಲೆ 41 × 10/10 ಪ್ಲಸ್ 1/10, ಇದನ್ನು 410/10 ಪ್ಲಸ್ 1/10, ಆವಾಗ ಇದು 411/10 ಆಗುತ್ತೆ. ಇವಾಗ ಏನು ಮಾಡಬೇಕು, ಏರಿಕೆ ಕ್ರಮದಲ್ಲಿ ಫಸ್ಟು 4/10, ಆಮೇಲೆ ಇವೆರಡೂ ಸೇಮ್ ಇದೆ, 41/10, 41/10, 411/10 ಈ ರೀತಿ ಏರಿಕೆ ಕ್ರಮದಲ್ಲಿ ಬರೀತೀವಿ. ಸೋನು ತನ್ನ ದೇಹದ ಕೆಲವು ಅಂಗಗಳನ್ನು ಅಳೆಯುತ್ತಿದ್ದಾನೆ. ಸೋನುವಿನ ಕೆಳತೋಳಿನ ಉದ್ದ 2 ಹೋಲ್ 7/10 ಮಾನಗಳು ಮತ್ತು ಮೇಲಿನ ತೋಳಿನ ಉದ್ದ 3 ಹೋಲ್ 6/10 ಮಾನಗಳು. ಅವನ ತೋಳಿನ ಒಟ್ಟು ಉದ್ದ ಎಷ್ಟು ಕೇಳ್ತಿದ್ದಾರೆ. ನೋಡಿ, ಕೆಳತೋಳಿನ ಉದ್ದ ಇಷ್ಟಿದೆ, ಮೇಲಿಂದು ಇಷ್ಟಿದೆ, ಒಟ್ಟು ಅಂದಾಗ ಇವೆರಡನ್ನು ಕೂಡ್ತೀವಿ. ಆವಾಗ 2 7/10 ಪ್ಲಸ್ 3 6/10 ಎರಡು ರೀತಿ ಮಾಡ್ಬೋದು. ಹೇಗೆ, ಹೋಲ್ಗಳನ್ನು ಫಸ್ಟ್ ಕೂಡಿಸ್ಕೊಂಡ್ಬಿಟ್ಟು ಫ್ರ್ಯಾಕ್ಷನ್ಸನ್ನು ಆಮೇಲೆ ಕೂಡಿಸ್ಕೋಬೋದು ಈ ರೀತಿ. ಆವಾಗ 2 + 3 5, ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 7 + 6 13/10. ಈಗ ಇದನ್ನು ಹೇಗೆ ಮಾಡ್ಕೋಬೋದು ಅಂತಂದರೆ 5 ಪ್ಲಸ್ ಇದನ್ನು 10/10 ಒಂದು, 3/10 ಒಂದು ಮಾಡ್ಕೋಬೋದು. ಆವಾಗ ಇದು 5 ಆಗುತ್ತೆ,
ಪ್ಲಸ್ 10/10 ಅಂದರೆ 1 ಪ್ಲಸ್ 3/10. ಆವಾಗ 5 1 6 3/10 ಮಾನಗಳು. ನೋಡಿ ಏನು ಮಾಡಿದೆ ನಾನು, ಹೋಲ್ಗಳನ್ನು ಫಸ್ಟು 2 + 3 ಫ್ರ್ಯಾಕ್ಷನ್ಸನ್ನು ಪಕ್ಕಕ್ಕೆ ಕೂಡಿಸ್ಕೊಳ್ತೀನಿ. ಆವಾಗ 2 + 3 5. ಈಗ ಡಿನಾಮಿನೇಟರ್ಸ್ ಸೇಮ್ ಇರೋದ್ರಿಂದ ಅದನ್ನು ಬರ್ಕೊಂಡು ನ್ಯೂಮರೇಟರ್ಸನ್ನು ಕೂಡ್ಕೊಳ್ತೀವಿ. 7 + 6 13 13/10. ಈ 13/10ನಲ್ಲಿ 10/10 ತಕ್ಕೊಂಡು 3/10 ಸಪ್ರೇಟ್ ಮಾಡ್ಕೊಳ್ತೀವಿ. ಆವಾಗ 5ಗೆ 5 10/10 ಅಂದರೆ 1 ಪ್ಲಸ್ 3/10. ಆವಾಗ 6 + 1 5 + 1 6 3/10 ಇಷ್ಟು ಮಾನಗಳು. ಈ ರೀತಿಯೂ ಮಾಡ್ಬೋದು. ಇನ್ನೊಂದು ಹೇಗೆ ಮಾಡ್ಬೋದು ಇದನ್ನು ಅಂದರೆ 2 7/10 ಪ್ಲಸ್ 3 6/10. ಇದು ಏನಂತಂದರೆ ಲಾಜಿಕ್ ನೀವೇ ತಿಳ್ಕೋಬೇಕು. ಇದನ್ನು 2 ಅಂದರೆ 20/10 ಪ್ಲಸ್ 7/10 ಇದಕ್ಕೆ ಸಂಬಂಧಪಟ್ಟಿದ್ದು. 3 ಅಂದರೆ 30/10 ಪ್ಲಸ್ 6/10. 20 ಇವೆರಡು ಡಿನಾಮಿನೇಟರ್ ಸೇಮ್ ಇದೆ. 10 27 ಪ್ಲಸ್ 36. ಇವೆರಡನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 30 50 ಆಮೇಲೆ 63/10. ಆವಾಗ ಇದರಲ್ಲಿ 60/10 ಪ್ಲಸ್ 3/10 ಮಾಡಿಕೊಂಡ್ರೆ ಇದು ಎಷ್ಟಾಗುತ್ತೆ? 6 ಆಗುತ್ತೆ. ಇದು 3/10 ಮಾನಗಳು. ಆ ಲೆಕ್ಕಕ್ಕೆ ಇದೇ ಈಸಿ. ಇದನ್ನು ಮಾಡೋದೇ ಬೆಟರು. ಇದು ತುಂಬ ತಿಳ್ಕೊಂಡಿದ್ದಾರೆ ಫ್ರ್ಯಾಕ್ಷನನ್ನು ಅಂತಂದರೆ ಇದನ್ನು ಮಾಡೋಕ್ಕೆ ಮಕ್ಕಳಿಗೆ ಮುಂದಕ್ಕೆ ಹೋಗಿ ಇದನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ಇನ್ನೂ ನಮಗೆ ಈ ಮೊದಲು ಕಲ್ತಂಗೆ ಇದನ್ನೇಂತಂದರೆ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ ಇದೆ. ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಮಾಡಿಕೊಂಡು ಮಾಡ್ಬೋದು. ಈಗ ಇಂಪ್ರಾಪರ್ ಮಿಕ್ಸ್ಡ್ ಮಾಡು ಅನ್ನೋದು ಇಲ್ಲವೇ ಇಲ್ಲ ಈಗ ಈ ಸಿಲೆಬಸ್ಸಲ್ಲಿ. ಏನಿದ್ರು ಈ ರೀತಿ ಈಸಿಯಾಗಿ ಮಾಡೋದು ಇದೆ. ಇದು ಈಸಿ ಲೆಕ್ಕ ಇದು. ನೆಕ್ಸ್ಟ್ ಕ್ವಶನ್ ಇದೆ ಇಲ್ಲೊಂದು. ಒಂದು ಜೇನುನೊಣದ ದೇಹದ ಭಾಗಗಳ ಉದ್ದಗಳನ್ನು ನೀಡಲಾಗಿದೆ. ಅದರ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ. ತಲೆ 2 ಹೋಲ್ 3/10, ಎದೆಗೂಡು 5 ಹೋಲ್ 4/10, ಹೊಟ್ಟೆ 7 ಹೋಲ್ 5/10 ಇಷ್ಟಿದೆ. ಇದರ ಪೂರ್ಣ ದೇಹದ ಒಟ್ಟು ಉದ್ದವನ್ನು ಕಂಡುಹಿಡಿಯಿರಿ ಅಂದರೆ ಇವನ್ನೆಲ್ಲ ಕೂಡಬೇಕು. ತಲೆ ಪ್ಲಸ್ ಎದೆಗೂಡು ಪ್ಲಸ್ ಹೊಟ್ಟೆ. ತಲೆ ಎಷ್ಟಿದೆ? 2 ಹೋಲ್ 3/10 ಪ್ಲಸ್ 5 4/10 ಪ್ಲಸ್ 7 5/10. ಈಗ ಇದರಲ್ಲಿ ಹೋಲ್ಗಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. 2 ಪ್ಲಸ್ 5 ಪ್ಲಸ್ 7. ಫ್ರ್ಯಾಕ್ಷನ್ಸನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. 3/10 ಪ್ಲಸ್ 4/10 ಪ್ಲಸ್ 5/10. ಇದು ಎಷ್ಟಾಯಿತು? 7 7 14 ಆಯಿತು. ಪ್ಲಸ್ ಇಲ್ಲಿ ಡಿನಾಮಿನೇಟರ್ ಸೇಮ್ ಇದೆ. 3 ಪ್ಲಸ್ 4 ಪ್ಲಸ್ 5 14 ಪ್ಲಸ್ ಇದು ಎಷ್ಟಾಯಿತು? 5 4 9 10 11 12 12/10. ಈಗ ಈ 12/10 ಹೇಗೆ ಮಾಡ್ಕೋಬೇಕು ಅಂದರೆ ಪ್ಲಸ್ 10/10. ಈ 12ಅಲ್ಲಿ 10 ಹೋದರೆ 2 ಉಳೀತು. 2/10. ಈಗ 14 10/10 ಅಂದರೆ 1 ಪ್ಲಸ್ 2/10. 14ಕ್ಕೆ 1 ಕೂಡಿದ್ರೆ 15 ಪ್ಲಸ್ 2/10 ಅಂದರೆ 15 10 2/10 ಅಂತ. ಇಷ್ಟು ಮಾನಗಳು. ಇಲ್ಲೇನಂತಂದರೆ ಶೈಲಜಾಳ ಒಟ್ಟು ಕೈನ ಉದ್ದ 12 ಹೋಲ್ 4/10 ಇದೆ. ಈ ಅಂಗೈನ ಉದ್ದ ಎಷ್ಟಿದೆ ಅಂದರೆ 6 ಹೋಲ್ 7/10 ಇದೆ. ಆದರೆ ಪ್ರಶ್ನೆ ಕೇಳ್ತಾ ಇರೋದೇನು? ಈ ಮಧ್ಯದ ಬೆರಳಿನ ಉದ್ದ, ಅತ್ಯಂತ ಉದ್ದವಾಗಿರುವ ಮಧ್ಯದ ಬೆರಳಿನ ಉದ್ದವನ್ನು ಕಂಡುಹಿಡೀರಿ ಅಂತ. ಹಾಗಾದರೆ ಈ ಮಧ್ಯದ ಬೆರಳಿನ ಉದ್ದವನ್ನು ಕಂಡುಹಿಡಿಬೇಕಂತಂದರೆ ಈ ಪೂರ್ತಿ ಕೈನ ಉದ್ದದಲ್ಲಿ ಅಂಗೈನ ಉದ್ದವನ್ನು ಕಳೆದ್ರೆ ನಮಗೆ ಇದು ಸಿಗುತ್ತೆ.
ನೋಡಿ ಅದಕ್ಕೆ ಕೈನ ಒಟ್ಟು ಉದ್ದ ಮೈನಸ್ ಅಂಗೈನ ಉದ್ದ 12 ಹೋಲ್ 4/10 ಮೈನಸ್ 6 ಹೋಲ್ 7/10. ಈಗ ನಾವು ಏನಂತಂದರೆ ಹೋಲ್ಗಳನ್ನು ಕಳ್ಕೊಂಬಿಡೋಣ. 12 ಮೈನಸ್ 6 4/10 ಮೈನಸ್ 7/10. 12ರಲ್ಲಿ 6 ಹೋದರೆ 6. ಸೇಮ್ ಇರೋದ್ರಿಂದ ಇವನ್ನ ಏನು ಮಾಡಬೇಕು, ಕಳಿತೀವಿ. ಆವಾಗ ಮೈನಸ್ 3/10 ಬಂತು. ಅಂತಂದರೆ ಈ 6 ಮೈನಸ್ 3/10 ಅಂತ. ಈಗ ಹೇಗೆ ಕಳಿಯೋದು ಇದನ್ನು ಏನು ಮಾಡ್ಕೊಳ್ಳೋಣ, 6ಅನ್ನು 5 + 1 ಅಂತ ಮಾಡ್ಕೊಳ್ಳೋಣ, ಮೈನಸ್ 3/10. ಆವಾಗ ಇದನ್ನು 5 ಹಾಗೇ ಇರಲಿ, 1ಅನ್ನು ಏನಂತ ಬರ್ಕೋತೀವಿ, 10/10 ಅಂತ ಬರ್ಕೋತೀವಿ, ಮೈನಸ್ 3/10. ಈಗ 5 ಹಾಗೇ ಇರಲಿ, ಇವುಗಳನ್ನು ಡಿನಾಮಿನೇಟರ್ ಸೇಮ್ ಇರೋದ್ರಿಂದ 10ನಲ್ಲಿ 3 ಹೋದರೆ 10 ಮೈನಸ್ 3. ಆವಾಗ ಇದು 5. 10ರಲ್ಲಿ 7 ಹೋದರೆ 10ರಲ್ಲಿ 3 ಹೋದರೆ 7. ಆವಾಗ 5 ಹೋಲ್ 7/10 ಮಾನಗಳು ಆನ್ಸರ್ ಹೀಗೆ ಬರುತ್ತೆ. ಇದನ್ನೇ ಇನ್ನೊಂದು ರೀತಿ ಮಾಡ್ತಾರೆ. ಹೇಗೆ ಅಂದರೆ, ಈಗ ಈ ಹೋಲ್ ನಂಬರ್ಸ್ ಬಿಡಿ, ಈಗ ಇದನ್ನು ನೋಡ್ಕೊಳ್ಳಿ. 4/10 7/10 ಇವನ್ನ ಕಳಿಯೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಈ 4ಅನ್ನು ಏನು ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು. ಆವಾಗ ಈ 12ಇಂದ ಇದಕ್ಕೊಂದು ಕೊಡ್ತಾರೆ. ಅಂದರೆ 12ಅನ್ನು ಏನು ಮಾಡ್ಕೊತಾರೆ, 11 + 1 4/10 ಅಂತ, ಮೈನಸ್ 6 7/10 ಹಾಗೆ ಇರಲಿ. ಆವಾಗ ಇದು 1 ಅಂತಂದ್ರೆ 10/10. ಈ 1ಅನ್ನು ಇದಕ್ಕೆ ಕೊಟ್ಬಿಟ್ರೆ ಆವಾಗ 11 + 10/10 + 4/10 ಮೈನಸ್ 6 7/10 ಹೀಗೆ ಇರಲಿ. ಆವಾಗ ಇದು 11 ಹೋಲ್ ಅಲ್ಲೇ ಇರಲಿ. ಇವೆರಡು ಡಿನಾಮಿನೇಟರ್ ಸೇಮ್ ಇದೆ, ಹಾಗಾಗಿ 10 ಇದು 14 ಆಗುತ್ತೆ, ಮೈನಸ್ 6 7/10. ಆವಾಗ ಈಗ ಹೋಲ್ಗಳು ಸಿಕ್ತು ನಮಗೆ. ಎಷ್ಟು ಹೋಲ್ಗಳನ್ನು ಕೂಡಿಸ್ಕೊಳ್ಳೋಣ, 11 + 6 + 14/10 ಮೈನಸ್ ಇದನ್ನು ಮೈನಸ್ 7/10. 11ರಲ್ಲಿ 6 ಹೋದರೆ 5 ಪ್ಲಸ್ ಇದನ್ನು ಡಿನಾಮಿನೇಟರ್ ಸೇಮ್ ಇದೆ, 14ರಲ್ಲಿ 7 ಹೋದರೆ 7. ಆವಾಗ ಇದನ್ನು ಫೈನಲ್ 5 7/10 ಮಾನಗಳು ಅಂತ ಹೇಳಿ ಹೀಗೂ ಮಾಡ್ಬೋದು. ನೋಡಿ, ಎರಡು ಕಡೆಯೂ ಸೇಮ್ ಬರುತ್ತೆ. ಇಲ್ಲಿವರೆಗೂ ಇಷ್ಟು ಲೆಕ್ಕಗಳನ್ನು ನೋಡಿದ್ದೀವಿ. ಮುಂದಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳಿ ಈ ವಿಡಿಯೋನ ಇಲ್ಲಿ ಮುಗಿಸೋಣ.